ವಾಲ್ಮೀಕಿ ನಿಗಮ ಕೇಸ್ನ ಅಕ್ರಮದಲ್ಲಿ ನಾಗೇಂದ್ರ ಅವರ ಹೆಸರು ಕೇಳಿಬಂದಿತ್ತು. ಸಚಿವ ನಾಗೇಂದ್ರ ಅವರ ಹೆಸರು ಕೇಳಿಬಂದಿತ್ತು. ಇದರ ಬೆನ್ನಿಗೆ ನಾಗೇಂದ್ರ ಅವರು ರಾಜೀನಾಮೆಗೆ ಕಾಲ ಸನ್ನಿಹಿತವಾಗಿದೆ. ಸ್ವಲ್ಪ ಹೊತ್ತಲ್ಲೇ ಅವರು ಪ್ರೆಸ್ ಮೀಟ್ ಅನ್ನು ಮಾಡೋದಕ್ಕಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮುಖಾಂತರ ಆಲ್ಮೋಸ್ಟ್ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಅಥವಾ ಪ್ರಕಟಿಸುವಂತ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ನಾಗೇಂದ್ರ ಅವರಿಗೆ ರಾಜೀನಾಮೆಯನ್ನ ಬಿಟ್ಟರೆ ಬೇರೆ ಆಯ್ಕೆಗಳಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿ ನಾಗರಾಜ್ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದು ಮತ್ತು ಆ ಅಧಿಕಾರಿ ಬರೆದಿರುವಂಥ ಡೆತ್ ನೋಟ್ನಲ್ಲೂ ಕೂಡ ನಾಗರಾಜ್ ಹೆಸರು ಉಲ್ಲೇಖ ಆಗಿದೆ. ಈ ಕೇಸ್ನಲ್ಲಿ ನಾಗರಾಜ್ ಅರೆಸ್ಟ್ ಆದ ಬೆನ್ನಿಗೆ ಸ್ವಲ್ಪ ಹೊತ್ತಲ್ಲೇ ಈಗ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕಿದ್ದಾರೆ. ವಾಲ್ಮೀಕಿ ನಿಗಮ ST ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಂಡರಲ್ಲಿ ಬರುತ್ತೆ. ಆ ಡಿಪಾರ್ಟ್ಮೆಂಟ್ನ ಸಂಬಂಧಪಟ್ಟ ಸಚಿವರು ನಾಗೇಂದ್ರ ಅವರು, ಇದರ ಜೊತೆಗೆ ಅವರು ಯುವಜನ ಸೇವೆ ಮತ್ತು ಕ್ರೀಡೆ ಈ ಇಲಾಖೆಯ ಜವಾಬ್ದಾರಿಯನ್ನ ಕೂಡ ನಿಭಾಯಿಸ್ತಾ ಇದ್ದಾರೆ. ಆದರೆ ST ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಬರುವಂಥ ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ಅಕ್ರಮ ಆದಂಥ ವಿಚಾರ ಏನು ಬೆಳಕಿಗೆ ಬಂತು. ಚಂದ್ರಶೇಖರನ್ ಅವರ ಆತ್ಮಹತ್ಯೆಯ ಕಾರಣಕ್ಕಾಗಿ ಈ ವಿಚಾರ ಬೆಳಕಿಗೆ ಬಂತು. ಈಗ ಈ ವಿಚಾರ ನಾಗೇಂದ್ರ ಅವರ ತಲೆದಂಡದವರೆಗೆ ಬಂದು ತಲುಪಿದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಸ್ವಲ್ಪ ಹೊತ್ತಲ್ಲೇ ಅವರು ಸುದ್ದಿಗೋಷ್ಠಿಯನ್ನ ನಡೆಸೋರಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನಾಗೇಂದ್ರ ಅವರು ಭೇಟಿಯಾಗ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಯಾಕಂತಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ CM ಸಿದ್ದರಾಮಯ್ಯ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಚಿವರಾದವರು ಸಲ್ಲಿಸಬೇಕಾಗತ್ತೆ. ಸೊ ಅದಕ್ಕಾಗಿ ಆ ನಂತರ CM ಅವರನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆಯನ್ನು ನೀಡಬೇಕಾದಂಥ ಅನಿವಾರ್ಯ ಸ್ಥಿತಿ ಈಗ ನಾಗೇಂದ್ರ ಅವರಿಗೆ. ನಾಗೇಂದ್ರ ಅವರು ಈ ಕೇಸ್ನಲ್ಲಿ ನಾನು ಅಮಾಯಕ, ನನಗೇನು ಗೊತ್ತೇ ಇಲ್ಲ ಅಂತ ಸುದ್ದಿಗೋಷ್ಠಿಯನ್ನ ಕೂಡ ಆರಂಭದಲ್ಲಿ ಮಾಡಿದ್ರು. ನನಗೂ ಅದಕ್ಕೂ ಏನು ಸಂಬಂಧ, ನನಗದು ಏನಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ನಾಗೇಂದ್ರ ಅವರು ಹೇಳಿಕೊಂಡಿದ್ರು. ಒಂದು ಆರಂಭದಲ್ಲಿ ಅಂದರೆ ಚಂದ್ರಶೇಖರನ್ ಅವರು ಆತ್ಮಹತ್ಯೆಗೆ ಶರಣಾದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಹಂಗಿತ್ತು. ಯಾರೋ ಅಧಿಕಾರಿಗಳು ಮಾಡಿದ್ದಾರೆ, ನಾನು ಹೆಂಗೆ ಅದಕ್ಕೆ ಜವಾಬ್ದಾರಿ ಆಗ್ತೀನಿ, ನನಗೆ ಗೊತ್ತೇ ಇಲ್ಲದೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಮತ್ತು ಚುನಾವಣಾ ನೀತಿ ಸಂಹಿತೆ ಇದ್ದಂಥ ಸಂದರ್ಭದಲ್ಲಿ ಹಣ ಟ್ರಾನ್ಸ್ಫರ್ ಆಗಿರೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವರು ಸಮರ್ಥನೆಯನ್ನು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಆ ನಂತರ ಈ ಕೇಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಯಿತು. ಹೊಸ ಅಕೌಂಟ್ ಅನ್ನು ಓಪನ್ ಮಾಡೋ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರಲಿಲ್ಲ. ಅದು ಮಾರ್ಚ್ ಆರಂಭದಲ್ಲೇ ಹೊಸ ಅಕೌಂಟ್ ಅನ್ನು ಓಪನ್ ಮಾಡಲಾಯಿತು. ಅಂದರೆ ಹೊಸದಾಗಿ MG ರೋಡ್ನ ಶಾಖೆಯಲ್ಲೂ ಒಂದು ವಾಲ್ಮೀಕಿ ನಿಗಮದ ಅಕೌಂಟ್ ಅನ್ನು ಓಪನ್ ಮಾಡಿದರು. ಆಗ ನೀತಿ ಸಂಹಿತೆ ಜಾರಿಯಲ್ಲಿ ಇರಲಿಲ್ಲ. ಒಂದು ಸಚಿವರ ಗಮನಕ್ಕೆ ಬಾರದೆ ಈ ಟ್ರಾನ್ಸಾಕ್ಷನ್ ಆಗಿದೆ ಅಂತಾದ್ರೆ ಆ ಡೆತ್ ನೋಟಲ್ಲಿ ಉಲ್ಲೇಖ ಇದೆ. ನಾನು ಸಚಿವರ ಕಚೇರಿ ಸಿಬ್ಬಂದಿಗೆ ಈ ವಿಚಾರದ ಗಮನಕ್ಕೆ ತಂದಾಗ, ನಾಗರಾಜ್ ಅವರ ಗಮನಕ್ಕೆ ತಂದಾಗ, ನಾಗರಾಜ್ ನನಗೆ ಹೇಳಿದರು ಗೌಪ್ಯವಾಗಿಡಿ, ಕಾನ್ಫಿಡೆನ್ಷಿಯಲ್ ಆಗಿರಲಿ ಇದು ಅಂತ ನಾಗರಾಜ್ ಹೇಳಿದರು ಅನ್ನೋದು ಡೆತ್ ನೋಟಲ್ಲಿದೆ. ಹಂಗಿದ್ರೆ ಒಂದು ಸಚಿವರಿಗೆ ಸಂಬಂಧಪಟ್ಟಂತ ಇಲಾಖೆಯ ನಿಗಮದಲ್ಲಿ ಅಕ್ರಮ ಆಗಿದೆ ಅಂತಾದಾಗ ಗೌಪ್ಯವಾಗಿಡೋದೇನು ಮಣ್ಣು? ಕಂಪ್ಲೇಂಟ್ ಕೊಡೋದಕ್ಕೆ ಹೇಳ್ಬೇಕು ತಾನೆ ಸಚಿವರು, ಅಥವಾ ಸಚಿವರ ಸಿಬ್ಬಂದಿ, ಸಚಿವರ ಕಚೇರಿ ಸಿಬ್ಬಂದಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬೇಕು ತಾನೆ. ಗೌಪ್ಯವಾಗಿಡಿ ದುಡ್ಡು ವಾಪಸ್ ಬರುತ್ತೆ ಅಂತಂದ್ರೆ ಏನರ್ಥ? ಈ ಪ್ರಶ್ನೆ ರೈಸ್ ಆಗಿತ್ತು. ವಿಪಕ್ಷಗಳು ಈ ಪ್ರಶ್ನೆಯನ್ನು ರೈಸ್ ಮಾಡಿದ್ವು. ಸದ್ಯ ಈಗ ನಾಗೇಂದ್ರ ಅವರ ರಾಜೀನಾಮೆಯ ಹಂತಕ್ಕೆ ಬಂದು ತಲುಪಿದೆ ಈ ಕೇಸು. ಇನ್ನು ಈ ಕೇಸ್ನಲ್ಲಿ ಏನೇನಾಗಿತ್ತು ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸ್ತಾರೆ ನನ್ನ ಸಹೋದ್ಯೋಗಿ ವಿದ್ಯಾಶ್ರೀ. ಓವರ್ ಟು ಯು ವಿದ್ಯಾ. ಥ್ಯಾಂಕ್ ಯು ರಕ್ಷತ್. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಗರಣದಲ್ಲಿ ಖಾತೆಗಳನ್ನ ಯಾವ ರೀತಿ ಸೃಷ್ಟಿ ಮಾಡಲಾಯಿತು, ಎಷ್ಟು ಕಂಪನಿಗಳ ಹೆಸರಿನಲ್ಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಲಾಯಿತು, SITಯ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಕಂಪನಿಗಳ ಡೀಟೇಲ್ಸ್ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ಕಂಪನಿ ಫಿಫಮ್ಸ್ ಅನ್ನುವಂತಹ ಕಂಪನಿ, ಫಿಫಮ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಗೆ ವರ್ಗಾವಣೆಯಾದಂತಹ ಹಣದ ಮೊತ್ತ ಎಷ್ಟು? 5,35,00,000 ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಹೈದರಾಬಾದ್, ತೆಲಂಗಾಣ ಬೇಸ್ಡ್ ಇರುವಂತಹ ಕಂಪನಿಗಳ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲಾಗಿರೋದು. ಈ ಕಂಪನಿಗೆ 5,35,00,000 ಹಣ ವರ್ಗಾವಣೆಯಾಗಿದೆ.
ಪೆರಿಯಣ್ಣ, ಗುಣಶೇಖರ್, ರಂಜಿತ್ ಶೆಟ್ಟಿ, ಹಾಗೆ ಪುಲ್ಲಪ್ಪ, ರಾಮಕೃಷ್ಣ, ಕೆಎಲ್ ರವೀಂದ್ರ ಇವರು ಈ ಕಂಪನಿಯ ಮಾಲೀಕರು. ಈ ಕಂಪನಿಗೆ ವರ್ಗಾವಣೆಯಾಗಿರುವಂತಹ ಹಣ 5 ಕೋಟಿಯಷ್ಟು. 2021ರಲ್ಲಿ ಕೊನೆಯ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಲಾಗಿದೆ. ಅಂದ್ರೆ ಕಂಪನಿಗೆ ಹಣ ವರ್ಗಾವಣೆಯಾಗಿರೋದು ಯಾವಾಗ, ರೀಸೆಂಟ್ ಆಗಿ ಖಾತೆಯನ್ನ ಕ್ರಿಯೇಟ್ ಮಾಡಿರೋದು ಯಾವಾಗ, ರೀಸೆಂಟ್ ಆಗಿ. ಬಟ್ ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಆಗಿರೋದು ಯಾವಾಗ ಈ ಕಂಪನಿದು 2021ರಲ್ಲಿ. ಇದು ಮೊದಲ ಕಂಪನಿ ಆಯ್ತು. ಎರಡನೇ ಕಂಪನಿಯ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಜಲಿಯನ್ ಟ್ರೈನಿಂಗ್ ಅಂಡ್ ಕನ್ಸಲ್ಟಿಂಗ್ ಸರ್ವಿಸ್ ಇದು ಎರಡನೇ ಕಂಪನಿ. ಈ ಕಂಪನಿಯ ಖಾತೆಗೂ ಕೂಡ ಹಣ ವರ್ಗಾವಣೆಯಾಗಿದೆ. ವರ್ಗಾವಣೆಯಾಗಿರುವಂತಹ ಹಣದ ಮೊತ್ತ ಎಷ್ಟು? 4,97,00,000 ರೂಪಾಯಿ. ವಾಲ್ಮೀಕಿ ನಿಗಮದ ಹಣ, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಾದಂತಹ ಹಣ, ಆ ಅನುದಾನದ ಹಣವನ್ನ ಈ ರೀತಿ ಹೊರ ರಾಜ್ಯದಲ್ಲಿ ಬೇರೂರಿರುವಂತಹ ಕಂಪನಿಗಳು, ಆ ಕಂಪನಿಗಳ ಹೆಸರಿನಲ್ಲಿರುವಂತಹ ಖಾತೆ, ಆ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. 4,97,00,000 ಈ ಕಂಪನಿಗೆ ವರ್ಗಾವಣೆಯಾದಂತಹ ಹಣ. ಆದ್ರೆ ಇದು ನಕಲಿ ಕಂಪನಿ, ರಿಜಿಸ್ಟರ್ ಆಗಿಲ್ಲ. ಇದರಲ್ಲಿ ಈ ಒಟ್ಟು 18 ಕಂಪನಿಗಳಿಗೆ ಹಣ ವರ್ಗಾವಣೆಯಾಗಿದೆ. ಹಲವು ಕಂಪನಿಗಳು ರಿಜಿಸ್ಟ್ರೇ ಆಗಿಲ್ಲ, ಆ ಹೆಸರಿನಲ್ಲಿ ಕಂಪನಿಗಳೇ ಇಲ್ಲ. ನಕಲಿ ಕಂಪನಿಗಳನ್ನ ಸೃಷ್ಟಿ ಮಾಡಿ ಆ ಕಂಪನಿಗಳ ಹೆಸರಿನಲ್ಲಿ ಖಾತೆಗಳನ್ನ ಕ್ರಿಯೇಟ್ ಮಾಡಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಎಷ್ಟು ವ್ಯವಸ್ಥಿತವಾಗಿ ಅಕ್ರಮ ನಡೆಸಲಾಗಿದೆ ಅನ್ನುವಂಥದ್ದಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಮೂರನೇ ಕಂಪನಿಯ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಬಹಳ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಕಂಪನಿ ಇದು. ಮಡಿವಾಳ ಪೊಲೀಸ್ ಠಾಣೆ ಪಕ್ಕದಲ್ಲಿ ಈ ಕಂಪನಿಯ ಆಫೀಸ್ ಇದೆ. ಈ ಕಂಪನಿಗೆ ವರ್ಗಾವಣೆಯಾಗಿರುವಂತಹ ಹಣದ ಮೊತ್ತ 4,53,00,000 ರೂಪಾಯಿ. ಇದುವರೆಗೂ ಯಾವುದೇ ಕಂಪನಿಯವರು ರಿಯಾಕ್ಟ್ ಮಾಡಿಲ್ಲ, ನಮ್ಮ ಕಂಪನಿಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಹ್ಯಾಪಿಯೆಸ್ಟ್ ಮೈಂಡ್ಸ್ ರಿಯಾಕ್ಟ್ ಮಾಡಿದೆ. ಆ ಕಂಪನಿಯ ಸೆಕ್ರೆಟರಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ಕಂಪನಿಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಕಂಪನಿಯ ಹೆಸರಿನಲ್ಲಿ ಖಾತೆಯನ್ನ ಕ್ರಿಯೇಟ್ ಮಾಡಿ ಆ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಬಿಲಿಯನ್ ಗಟ್ಟಲೆ ವ್ಯವಹಾರವನ್ನ ಮಾಡುವಂತಹ ಕಂಪನಿ ನಮ್ದು, ನಮಗೆ 4,53,00,000 ಹಣವನ್ನ ಪಡೆಯುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು ಹ್ಯಾಪಿಯೆಸ್ಟ್ ಮೈಂಡ್ಸ್ ನ ಸೆಕ್ರೆಟರಿ. 8 ಮಂದಿ ಡೈರೆಕ್ಟರ್ಗಳ ಕಂಪನಿ ಹ್ಯಾಪಿಯೆಸ್ಟ್ ಮೈಂಡ್ಸ್. ಆದ್ರೆ ಇಲ್ಲಿ ಕಂಪನಿಯ ಹೆಸರನ್ನ ದುರ್ಬಳಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿರೋದು. ನಾಲ್ಕನೆಯ ಕಂಪನಿ ದೆಹಲಿ ನೇತಾಜಿ ಸುಭಾಷ್ ಮಾರ್ಗದಲ್ಲಿರುವಂತಹ YM ಎಂಟರ್ಪ್ರೈಸಸ್. ಆ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗಿದೆ. ಆ ಕಂಪನಿಯ ಹೆಸರಿನಲ್ಲಿ ವರ್ಗಾವಣೆಯಾಗಿರುವಂತಹ ಮೊತ್ತ 4,98,00,000 ರೂಪಾಯಿ. ಕಳೆದ 2022ರಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಮಾಡಿರೋದು. ಅದಾದ ನಂತರ ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಮಾಡಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಹಣ ಯಾವ ರೀತಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅಂತ ಹೇಳಿ. ಈ ಕಂಪನಿಯಲ್ಲಿ 3 ಮಂದಿ ಮಾಲೀಕರಿದ್ದಾರೆ. ಮುಂದಿನ ಕಂಪನಿ, 5ನೇ ಕಂಪನಿ ಮನು ಎಂಟರ್ಪ್ರೈಸಸ್. ಇದು ನಕಲಿ ಕಂಪನಿ. ಈ ಹೆಸರಿನಲ್ಲಿ ಯಾವುದೇ ಕಂಪನಿಗಳು ರಿಜಿಸ್ಟರ್ ಆಗಿಲ್ಲ. ಈ ನಕಲಿ ಕಂಪನಿಗೆ ವರ್ಗಾವಣೆಯಾಗಿರುವಂತಹ ಹಣದ ಮೊತ್ತ 5,01,5 ರೂಪಾಯಿ ಹಣವನ್ನ ಈ ಕಂಪನಿಯ ಹೆಸರಿನಲ್ಲಿ ವರ್ಗಾವಣೆ ಮಾಡಲಾಗಿದೆ. ಈ ಕಂಪನಿಯನ್ನ ಕೂಡ ರಿಜಿಸ್ಟರ್ ಮಾಡಿಲ್ಲ. ಅಲ್ಲಿಗೆ ಇದು ನಕಲಿ ಕಂಪನಿ. ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿ ಹಣ ವರ್ಗಾವಣೆ ಮಾಡಿದ್ದಾರೆ, ಹಣವನ್ನ ಡ್ರಾ ಮಾಡೋದಕ್ಕೆ, ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ. 6ನೇ ಕಂಪನಿ ಇಬ್ಬರ ಮಾಲೀಕತ್ವದ ಅಕಾರ್ಡ್ ಬಿಸಿನೆಸ್ ಸರ್ವಿಸ್ ಅನ್ನುವಂತಹ ಕಂಪನಿ. ವರ್ಗಾವಣೆಯಾಗಿರುವಂತಹ ಮೊತ್ತ ಈ ಕಂಪನಿಗೆ 5,46,00,000 ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಭರಣೇಶ್ಪುರಂ, ವೆಲ್ಲೂರು, ತಮಿಳುನಾಡು ಆ ಪ್ರದೇಶದಲ್ಲಿ ಇರುವಂತಹ ಕಂಪನಿ ಇದು. ಅಲ್ಲಿ ಅದರ ರಿಜಿಸ್ಟರ್ ಆಗಿರುವಂತಹ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಇಲ್ಲೂ ಕೂಡ ಮೇಂಟೈನ್ ಆಗಿಲ್ಲ. ಮುಂದಿನ ಕಂಪನಿ, 7ನೇ ಕಂಪನಿಯ ಡೀಟೇಲ್ಸ್ ನ ನೋಡೋಣ. ನಿತ್ಯ ಸೆಕ್ಯೂರಿಟಿ ಸರ್ವಿಸ್. ಇದು ಕೂಡ ನಕಲಿ ಕಂಪನಿ. ಈ ಹೆಸರಿನಲ್ಲಿ ಯಾವುದೇ ಕಂಪನಿಗಳು ರಿಜಿಸ್ಟರ್ಡ್ ಆಗಿಲ್ಲ. ವರ್ಗಾವಣೆಯಾಗಿರುವಂತಹ ಮೊತ್ತ ಎಷ್ಟು ಈ ನಕಲಿ ಕಂಪನಿಗೆ? 4,47,00,000 ರೂಪಾಯಿ. ಅಂದ್ರೆ ಯಾವುದೇ ಅನುಮಾನ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಹೀಗೆ 10 ಕಂಪನಿಗಳ ಖಾತೆಯನ್ನ ತೆರೆದು ಅದಕ್ಕೆ ಹಂತ ಹಂತವಾಗಿ 4 ಕೋಟಿ 5 ಕೋಟಿ ಹಣವನ್ನ ವರ್ಗಾವಣೆ ಮಾಡಿ ಹಣವನ್ನ ಹೊಡೆಯುವಂತಹ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಇಲ್ಲಿ 7ನೇ ಕಂಪನಿ ಇದು. ಈ ಕಂಪನಿ ಕೂಡ ರಿಜಿಸ್ಟರ್ ಆಗಿಲ್ಲ. 8ನೇ ಕಂಪನಿ ಓಲ್ಟಾ ಟೆಕ್ನಾಲಜಿ ಸರ್ವಿಸ್. ಇದು ಕೂಡ ನಕಲಿ ಕಂಪನಿ, ನಾನ್ ರಿಜಿಸ್ಟರ್ಡ್ ಕಂಪನಿ. ವರ್ಗಾವಣೆಯಾಗಿರುವಂತಹ ಮೊತ್ತ ಎಷ್ಟು? 5,12,00,000 ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಈ ಕಂಪನಿಯನ್ನು ಕೂಡ ರಿಜಿಸ್ಟರ್ ಮಾಡಿಲ್ಲ. ಹೆಸರಿಲ್ಲದಂತಹ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಆ ನಂತರ ಡ್ರಾ ಮಾಡ್ಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ವರ್ಗಾವಣೆಯಾಗಿರುವಂತಹ ಮೊತ್ತ 40,10,00,000 ರೂಪಾಯಿ ಹಣ ಕಂಪನಿಗೆ ವರ್ಗಾವಣೆಯಾಗಿದೆ.
RBL ಬ್ಯಾಂಕ್ನ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿರುವುದು ಈಗ ಬೆಳಕಿಗೆ ಬರ್ತಾ ಇದೆ. ಒಂದೊಂದೇ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ. 10ನೇ ಕಂಪನಿಯ ಡೀಟೇಲ್ಸ್ ನೋಡ್ತಾ ಹೋಗೋಣ. V6 ಬಿಸಿನೆಸ್ ಸೊಲ್ಯೂಷನ್ಸ್, ಇದು ಕೂಡ ನಕಲಿ ಕಂಪನಿ. ಬರೋಬ್ಬರಿ ಒಟ್ಟು 11 ಕಂಪನಿಗಳು, ನಕಲಿ ಕಂಪನಿಗಳು ಈ ಲಿಸ್ಟ್ ನಲ್ಲಿ ಇರೋದು. ವರ್ಗಾವಣೆಯಾಗಿರುವಂತಹ ಮೊತ್ತ ಗಮನಿಸ್ತಾ ಇದ್ದೀರಿ, 4,50,00,000 ರೂಪಾಯಿ. ಈ ಕಂಪನಿಯನ್ನು ಕೂಡ ರಿಜಿಸ್ಟರ್ ಮಾಡಿಲ್ಲ. ಎಗೈನ್ ನಕಲಿ ಕಂಪನಿ. 11ನೇ ಕಂಪನಿಯ ಡೀಟೇಲ್ಸ್ ನೋಡೋಣ. MS ಟಾಲೆಂಟ್ಕ್ಯೂ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಈ ಕಂಪನಿಗೆ ವರ್ಗಾವಣೆಯಾದಂತಹ ಮೊತ್ತ ಎಷ್ಟು ನೋಡ್ತಾ ಇದ್ದೀರಿ, 5,10,00,000 ರೂಪಾಯಿ ಹಣವನ್ನ ಈ ಕಂಪನಿಯ ಹೆಸರಿನಲ್ಲಿರುವಂತಹ ಖಾತೆಗೆ ವರ್ಗಾವಣೆ ಮಾಡುವಂತಹ ಕೆಲಸ ಆಗಿದೆ. ಇದು ನಕಲಿ ಕಂಪನಿ, ಇದು ಕೂಡ ರಿಜಿಸ್ಟರ್ ಆಗಿರದೇ ಇರುವಂತಹ ಕಂಪನಿ. ಸುಮ್ಮನೆ ಹಣವನ್ನ ವರ್ಗಾವಣೆ ಮಾಡಬೇಕು, ಹಣವನ್ನ ಹೊಡಿಬೇಕು ಅನ್ನುವಂತಹ ಕಾರಣಕ್ಕಾಗಿನೇ ಕಂಪನಿಯ ಹೆಸರಿನಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದಾರೆ, ಹಣ ವರ್ಗಾವಣೆ ಮಾಡಿದ್ದಾರೆ. 12ನೇ ಕಂಪನಿಯನ್ನ ಗಮನಿಸ್ತಾ ಇದ್ದೀರಿ, ಸಿಸ್ಟಮ್ ಅಂಡ್ ಸರ್ವಿಸ್ ಕಂಪನಿ. ಎಗೈನ್ ಇದು ಕೂಡ ನಕಲಿ ಕಂಪನಿ. ಈ ನಕಲಿ ಕಂಪನಿಗೆ ವರ್ಗಾವಣೆಯಾಗಿರುವಂತಹ ಹಣದ ಮೊತ್ತ ಎಗೈನ್ 4,55,00,000 ರೂಪಾಯಿ. ಈ ಕಂಪನಿ ಕೂಡ ರಿಜಿಸ್ಟರ್ ಆಗಿಲ್ಲ. ಅದಾದಂತಹ ನಂತರದಲ್ಲಿ 13ನೇ ಕಂಪನಿ ರಾಮ್ ಎಂಟರ್ಪ್ರೈಸಸ್. ಎಗೈನ್ ಇದು ಕೂಡ ನಕಲಿ ಕಂಪನಿ. ವರ್ಗಾವಣೆಯಾಗಿರುವಂತಹ ಹಣದ ಮೊತ್ತ 5,07,00,000 ರೂಪಾಯಿ ಹಣ ಈ ಕಂಪನಿಯ ಖಾತೆಗೆ, ನಕಲಿ ಕಂಪನಿಯ ಖಾತೆಗೆ ವರ್ಗಾವಣೆಯಾಗಿದೆ. 14ನೇ ಕಂಪನಿ ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಗೆ ವರ್ಗಾವಣೆಯಾಗಿರುವಂತಹ ಹಣದ ಮೊತ್ತ ಎಷ್ಟು, 4,84,00,000 ರೂಪಾಯಿ ಹಣವನ್ನ ಈ ಕಂಪನಿಯ ಹೆಸರಿನಲ್ಲಿರುವಂತಹ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಆದರೆ ಇದು ಕೂಡ ನಕಲಿ ಕಂಪನಿ, ಇದು ಕೂಡ ರಿಜಿಸ್ಟರ್ ಆಗಿಲ್ಲ. 15ನೇ ಕಂಪನಿ ಯಾವುದು, GN ಇಂಡಸ್ಟ್ರೀಸ್. ಎಗೈನ್ ಇದು ಕೂಡ ನಕಲಿ ಕಂಪನಿ. ವರ್ಗಾವಣೆಯಾಗಿರುವಂತಹ ಹಣದ ಮೊತ್ತ 4,42,00,000 ರೂಪಾಯಿ ಹಣ, ಕಂಪನಿ ರಿಜಿಸ್ಟರ್ ಆಗಿಲ್ಲ. ಮುಂದಿನ 16ನೇ ಕಂಪನಿ ನೋವೆಲ್ ಸೆಕ್ಯೂರಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಗೆ ವರ್ಗಾವಣೆ ಮಾಡಿರುವಂತಹ ಹಣದ ಮೊತ್ತ ಎಷ್ಟು, 4,56,00,000 ರೂಪಾಯಿ ಹಣ ವರ್ಗಾವಣೆಯಾಗಿದೆ ಈ ಕಂಪನಿಯ ಹೆಸರಿನಲ್ಲಿ ವಾಲ್ಮೀಕಿ ನಿಗಮದಿಂದ. ಬೆಂಗಳೂರಿನ ವಿಜಯನಗರದ 3ನೇ ಕ್ರಾಸ್ನಲ್ಲಿರುವಂತಹ ಕಂಪನಿ ಇದು. 2 ಡೈರೆಕ್ಟರ್ಸ್ ಇದ್ದಾರೆ ಈ ನೋವೆಲ್ ಕಂಪನಿಗೆ. ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೂಡ ಮೇಂಟೈನ್ ಮಾಡಿಲ್ಲ. 17ನೇ ಕಂಪನಿ ಯಾವುದು, ಸುಜಲ್ ಎಂಟರ್ಪ್ರೈಸಸ್. ಎಗೇನ್ ಇದು ಕೂಡ ನಕಲಿ ಕಂಪನಿ. ವರ್ಗಾವಣೆಯಾಗಿರುವಂತಹ ಮೊತ್ತ 5,63,00,000 ರೂಪಾಯಿ. ಈ ಕಂಪನಿಯನ್ನು ಕೂಡ ರಿಜಿಸ್ಟರ್ ಮಾಡಿಲ್ಲ. ಜೊತೆಗೆ ಗ್ರಾಬ್ ಎ ಗ್ರಬ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಇದು 18ನೇ ಕಂಪನಿ. ವರ್ಗಾವಣೆಯಾಗಿರುವಂತಹ ಮೊತ್ತ ಎಷ್ಟು ಈ ಕಂಪನಿಗೆ, 5,88,00,000 ರೂಪಾಯಿ ಹಣ ವರ್ಗಾವಣೆಯಾಗಿದೆ ವಾಲ್ಮೀಕಿ ನಿಗಮದಿಂದ. ಮುಂಬೈ ಮೂಲದ ಕಂಪನಿ ಇದು. 4 ಮಂದಿ ಡೈರೆಕ್ಟರ್ಸ್ ಇದ್ದಾರೆ. ಕಳೆದ 2020ರಲ್ಲಷ್ಟೇ ಬ್ಯಾಲೆನ್ಸ್ ಶೀಟ್ ನ ಮೇಂಟೈನ್ ಮಾಡಿದ್ದಾರೆ. ಅದಾದ ನಂತರ ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಮಾಡಿಲ್ಲ. ಒಟ್ಟಾರೆಯಾಗಿ 18 ಕಂಪನಿಗಳು, ಅದರಲ್ಲಿ ಬಹುತೇಕ ಕಂಪನಿಗಳು ನಕಲಿ. ಆ ಕಂಪನಿಗಳ ಹೆಸರಿನಲ್ಲಿ, ನಕಲಿ ಕಂಪನಿಗಳ ಹೆಸರಿನಲ್ಲಿ ಖಾತೆಯನ್ನ ಕ್ರಿಯೇಟ್ ಮಾಡಿ ಹಣವನ್ನ ನುಂಗುವಂತಹ ಕೆಲಸ ವಾಲ್ಮೀಕಿ ನಿಗಮದಲ್ಲಾಗಿರೋದು. ಬಹಳ ವ್ಯವಸ್ಥಿತವಾಗಿ ಹಣವನ್ನ ಹೊಡೆಯುವುದಕ್ಕೆ ಪ್ಲಾನ್ ಮಾಡಿರೋದು ಎಲ್ಲವೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ರಕ್ಷತ್, ವಿದ್ಯಶ್ರೀ, ಅಲ್ಲಿಗೆ ಯಾವ ರೀತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ವಿನಿಯೋಗ ಆಗಬೇಕಾಗಿರುವಂಥ ದುಡ್ಡನ್ನು ನುಂಗಿ ನೀರು ಕುಡಿಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೋ ನಕಲಿ ಕಂಪನಿಗಳು, ನಕಲಿ ಅಕೌಂಟ್ಗಳು, ಅದಕ್ಕೆ ಟ್ರಾನ್ಸ್ಫರ್ ಆಗಿರೋದು ಕರ್ನಾಟಕದ ದುಡ್ಡು. ಅಂದರೆ ಇಲ್ಲಿನ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ವಿನಿಯೋಗ ಆಗಲಿ ಅಂತ ಮೀಸಲಿಟ್ಟಂಥ ದುಡ್ಡು. ನಿಮಗೊಂದು ಪ್ರಶ್ನೆ ಬರಬಹುದಿಲ್ಲಿ, ಯಾಕಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಲಾಯಿತು ಈ ರೀತಿ? ಒಂದು ನಿಯಮ ಏನು ಹೇಳುತ್ತೆ ಅಂತಂದರೆ, ಬಜೆಟಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಿದಂಥ ಸಂದರ್ಭದಲ್ಲಿ ಈ ನಿಗಮಕ್ಕೆ ಇಷ್ಟು ಕೋಟಿ ಅಂತ ಮೀಸಲಿಡ್ತಾರೆ. ಮೀಸಲಿಟ್ಟಂಥ ದುಡ್ಡು ಆ ಆರ್ಥಿಕ ವರ್ಷದಲ್ಲಿ ಖರ್ಚಾಗಬೇಕು. ಒಂದು ವೇಳೆ ಖರ್ಚಾಗದೇ ಇದ್ದರೆ ಆಗ ಮುಂದಿನ ಆರ್ಥಿಕ ವರ್ಷದ ಒಳಗಾಗಿ ಆ ದುಡ್ಡನ್ನು ವಾಪಸ್ಸು ಹಣಕಾಸು ಇಲಾಖೆಗೆ ಕಳಿಸ್ಕೊಡ್ಬೇಕು, ಅಥವಾ ಹಣಕಾಸು ಇಲಾಖೆಗೆ ಹೋಗಬೇಕು ಆ ದುಡ್ಡು. ಇಲ್ಲಿ 187 ಕೋಟಿ ರೂಪಾಯಿಯಷ್ಟು ದುಡ್ಡು ಖರ್ಚಾಗದೆ ನಿಗಮದ ಅಕೌಂಟಲ್ಲಿ ಉಳಿದಿತ್ತು. ಅದನ್ನು ನೋಡಿ ಈ ದುಡ್ಡನ್ನು ಹಿಂಗೆ ಬಿಟ್ಟರೆ ಇದು ವಾಪಸ್ ಹೋಗುತ್ತೆ, ಬದಲು ನಾವು ದಲಿತರ ದುಡ್ಡಲ್ಲಿ ಜಾತ್ರೆ ಮಾಡೋಣ ಅಂತ ಯೋಚನೆ ಮಾಡಿದ್ದಾರೆ. ಇಲ್ಲಿ ಒಂದಿಷ್ಟು ತಿಮಿಂಗಿಲಗಳು, ಒಂದಿಷ್ಟು ಹೆಗ್ಗಣಗಳು, ಮತ್ತೊಂದಿಷ್ಟು ಇಲಿಗಳು ಸೇರಿ ಈ ಪ್ಲಾನ್ ಅನ್ನು ಮಾಡಿರೋದು. ಹೆಗ್ಗಣಗಳು ಅರೆಸ್ಟ್ ಆಗಿದೆ, ಇಲಿಗಳು ಓಡಾಡ್ತಾ ಇದ್ದಾವೆ. ತಿಮಿಂಗಿಲದ ಕತೆ ಇನ್ನು ನೋಡಬೇಕು ಏನಾಗುತ್ತೆ ಅಂತ. ಸೊ
ಯಾವ ರೀತಿ ಅಂತಂದರೆ ಆ 187 ಕೋಟಿ ದುಡ್ಡನ್ನು ಮತ್ತೊಂದು ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಗ ಸರ್ಕಾರಕ್ಕೆ ನೀವು ಏನು ಹೇಳ್ಬೋದು, ಖರ್ಚಾಗಿದೆ ಅಂತ ಹೇಳ್ಬೋದು. ಈ ದುಡ್ಡನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಗ ಸರ್ಕಾರಕ್ಕೆ ನೀವು ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡಿ, ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ, ಇಂತಿಂಥ ಫಲಾನುಭವಿಗಳಿಗೆ ದುಡ್ಡು ಹೋಗಿದೆ ಅಂತ ತೋರಿಸಿದರೆ 187 ಕೋಟಿ ನನ್ನದು, ನನಗೆ ಖರ್ಚಿಗಾಯಿತು, ನನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೆ ದುಡ್ಡಾಯಿತು, ಆಸ್ತಿ ಮಾಡಿರೋದಕ್ಕೆ ದುಡ್ಡಾಯಿತು. ದುಡ್ಡು ಯಾರ್ದು? ಸರ್ಕಾರದ ದುಡ್ಡು. ದುಡ್ಡು ಯಾರ್ದು? ಈ ರಾಜ್ಯದ ಪ್ರಾಮಾಣಿಕ ತೆರಿಗೆದಾರರ ದುಡ್ಡು ಸರ್ಕಾರದ್ದು. ಆ ದುಡ್ಡಿನಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟವರು ಇವರೆಲ್ಲರೂ ಕೂಡ ಆರೋಪ ಹೊತ್ತಿರೋರು. ಆ ದುಡ್ಡನ್ನು ದಲಿತರ ವಿನಿಯೋಗಕ್ಕಾಗಿ ಬಳಕೆಯಾಗಬೇಕಿತ್ತು. ನುಂಗಿ ನೀರು ಕುಡಿಯುವಂಥ ಪ್ರಯತ್ನ ಆಗಿದೆ. ಪಾಪ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ದುರ್ದೈವ, ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಇದು ಗೊತ್ತಾಗಿರೋದು. ಒಂದು ವೇಳೆ ಚಂದ್ರಶೇಖರನ್ ಈ ವಿಚಾರವನ್ನು ಗಮನಕ್ಕೆ ತಾರದೇ ಇದ್ದಿದ್ರೆ ದುಡ್ಡು ಕಂಡವ್ರ ಮನೆ ಪಾಲಾಗ್ತಾ ಇತ್ತು. ಈಗ ರಿಕವರಿ ಸ್ಟೇಜಲ್ಲಿದೆ. ಇದು ರಿಕವರಿ ಆಗತ್ತಾ ಗೊತ್ತಿಲ್ಲ. ದುಡ್ಡನ್ನು ವಾಪಸ್ ತರಬೇಕು ಅಂತ ಹೊರಟಿದ್ದಾರೆ, ಸರ್ಕಾರದ ದುಡ್ಡನ್ನು. ಸೊ ಇಲ್ಲಿ ಪ್ರಶ್ನೆ ಇಷ್ಟೇ ಬರುವುದು, ನಾಗೇಂದ್ರ ಅವರಿಗೆ ಗೊತ್ತಾಗದೆ ಅವರ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥ ನಿಗಮದಲ್ಲಿ ಇಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಸಾಧ್ಯನಾ? ಒಂದು. ಎರಡು, ನಾಗೇಂದ್ರ ಅವರಿಗೆ ಗೊತ್ತಾಗದೆ ಈ ಟ್ರಾನ್ಸಾಕ್ಷನ್ ಆಯಿತು ಅಂತ ಅನ್ಕೊಳ್ಳೋಣ, ಸರ್ಕಾರದ ಗಮನಕ್ಕೂ ಬಂದಿಲ್ವಾ ಇದು? ಬೋರ್ಡಿಗೊಬ್ಬರು ಚೇರ್ಮನ್ ಇದ್ದಾರೆ, ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಬಳಿ ಗುಪ್ತಚರ ಇಲಾಖೆನೇ ಇದೆ. ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಆಗ್ತಿದೆ, ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತಂದರೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ನನಗೆ ಯಾಕೋ ಅನುಮಾನ ಹುಟ್ಟುತ್ತಾ ಇದೆ. ಇಲ್ಲಿ ಅನುಮಾನ ಬಹಳ ದಟ್ಟವಾದಂಥ ಅನುಮಾನ ಕಾಡ್ತಿದೆ. ಸರ್ಕಾರಕ್ಕೆ ಗೊತ್ತೇ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಯಿತು, ಸಚಿವರಿಗೆ ಗೊತ್ತೇ ಇರಲಿಲ್ಲ ಅಥವಾ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಪಾಪ ಒಬ್ಬ ಬಡಪಾಯಿ ಅಧಿಕಾರಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದು ಹೋಗಿರುವಂಥ ಜೀವವನ್ನು ತಂದು ಕೊಡೋರು ಯಾರು? ದುಡ್ಡು ರಿಕವರಿ ಆಗಬಹುದು, ಮಾಡ್ತೀರೇನೋ ಗೊತ್ತಿಲ್ಲ ನನಗೆ. ಪಾಪ ಕಳ್ಕೊಂಡಂಥ ಪ್ರಾಣ ಕಳ್ಕೊಂಡಂಥ ಚಂದ್ರಶೇಖರ್ ಅವರಿಗೆ ನ್ಯಾಯ ಹೆಂಗೆ ಕೊಡ್ತೀರಿ? ಅವರ ಕುಟುಂಬಕ್ಕೆ ನ್ಯಾಯ ಹೆಂಗೆ ಒದಗಿಸ್ತೀರಿ? ಇದು ಪ್ರಶ್ನೆ. ಚಿತ್ರಣ ಮಾಡಿಕೊಂಡು ಮತ್ತು ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂಥ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ 10 ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಚೆಲ್ಲುವಂಥದ್ದೊಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾಯಿದ್ದರು. ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತು ಈಗಾಗಲೇ ಕೂಡ MD ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವ್ರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರೂ ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ. ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ, ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಂದ ಇವತ್ತು ಯಾರೂ ಕೂಡ ಒತ್ತಡ ಇಲ್ಲದೇ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಕೇಳ್ಕೊಂಡಿದ್ದೀನಿ. 7:15 ಬರಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ. ನಾನು 7:15 ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂಥೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು. ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ 7:15 ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ. ಇವತ್ತು ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಭಾಳಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋಗಿ ಈಗಾಗಲೇ ಕಳೆದ 1 ವರ್ಷದಿಂದ ಅನೇಕ ವಿಚಾರಗಳನ್ನು, ಈ ಗ್ಯಾರಂಟಿಗಳನ್ನು ಕೊಟ್ಟು
ಇವತ್ತು ಈಗಾಗಲೇ ಕೂಡ ರಾಜ್ಯದ ಜನತೆಯನ್ನು ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು 7ವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸರ್, ಈ ಪ್ರಕರಣದಲ್ಲಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಇದರಲ್ಲಿ ನಿಮ್ಮ ಪಾಲಿದೆಯಾ ಅಥವಾ ನಿಮ್ಮ ಎಲ್ಲರೂ ಹೇಳ್ತಾ ಇರೋದು ತೆಲಂಗಾಣ ಮೂಲಕ ಸಚಿವ ನಾಗೇಂದ್ರ ಅವರಿಗೆ ಲಾಭ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಇದೆ? ಇಲ್ಲ, ಇದು ಆಗಲೇ ಮಾನ್ಯ ಮಾಧ್ಯಮದವರು ತಮ್ಮ ಪ್ರಶ್ನೆಗೆ ಕೂಡ ನಾನು ಹೇಳ್ತೀನಿ, ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ, SIT ತನಿಖೆ ಹಂತದಲ್ಲಿದೆ. ಇವತ್ತು ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು. ಯಾಕಂದರೆ ಇವತ್ತು ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ಇವೆಲ್ಲ ಕೂಡ ಇವತ್ತು ಬಂದಂಥ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ. ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿಯವ್ರನ್ನ ಮತ್ತೊಮ್ಮೆ ಭೇಟಿ ಆಗ್ತೀನಿ. ತಮ್ಮ ಅಳಿಯನ ಪಾತ್ರ ಇದೆ ಎನ್ನುವಂತಹ ಚರ್ಚೆ ಇದೆ, ಮಾತ್ರ ಆರೋಪಗಳು ಕೂಡ ಇದಾವೆ, ನಿಜಾನೇ ಸರ್? ಯಾವುದು ಕೂಡ ಊಹಾಪೋಹಗಳಿಗೆ ಇವತ್ತು ಒಂದು ರಾಜಕೀಯ ಅಂದಮೇಲೆ ಅನೇಕ ರೀತಿಯಲ್ಲಿ ಬರ್ತಾ ಇರ್ತವೆ. ಇವತ್ತು ಅನೇಕ ಹಗರಣಗಳು ಕೂಡ ಈಗಾಗಲೇ ಕೂಡ BJP ಅವಧಿಯಲ್ಲಿ ಆಗಿರುವಂಥದ್ದು COD ತನಿಖೆಯಲ್ಲಿ ನಡೀತಾ ಇದೆ. ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದಂಥದ್ದು ಇವತ್ತು ನಾನು ಬೆಳಗ್ಗೆ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಗೂಳಿಹಟ್ಟಿ ಶೇಖರ್ ಅವ್ರದ್ದೆಲ್ಲ ಕೂಡ ಅವರು ಯಾವ ನಿಗಮದಲ್ಲಿ ನಾನು ಗೂಳಿಹಟ್ಟಿ ಶೇಖರ್ ಅವ್ರದ್ದೊಂದು ಆಡಿಯೋ ನೋಡ್ತಾ ಇದ್ದೆ. ಅವರು ಡೈರೆಕ್ಟಾಗಿ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ. ಗೋವಿಂದ ಕಾರಜೋಳ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ, ಮತ್ತು ರಾಮ್ಲು ಅವ್ರ ಬಗ್ಗೆ ಹೇಳಿದ್ದಾರೆ, ಮತ್ತು ಶ್ರೀನಿವಾಸ್ ಕೋಟಾ ಪೂಜಾರಿ ಅವ್ರ ಮೇಲೆ ಹೇಳಿದ್ದಾರೆ. ಇಂಥವನ್ನೆಲ್ಲ ಪ್ರಕರಣಗಳು ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿಯವರು ತೆಗೆದುಕೊಂಡಿದ್ದಾರೆ. ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅಧಿಕಾರಿ ನಿಮ್ಮ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇದೆಲ್ಲ ಇಷ್ಟ ಆಗ್ತದೆ. ಇಲ್ಲ, ನನ್ನ ಹೆಸರು ಎಲ್ಲಿ ಕೂಡ ಉಲ್ಲೇಖ ಮಾಡಲಿಲ್ಲ ಅವರು. ಅಂದರೆ ಸಚಿವರು ಅನ್ನೋದು ಯಾವ ಸಚಿವರದ್ದು ಅಂದರೆ ಯಾವ ಸಚಿವರು ಅಂತ ಬರುತ್ತೆ. ನಾನು ಅದಕ್ಕೆ ಇಂಥ ಒಂದು ಇದಕ್ಕೆ ನಾನು ಹೋಗೋದಿಲ್ಲ, ಅಂತ್ಯಕಂತೆಗಳ ಬಗ್ಗೆ ಹೋಗೋದಿಲ್ಲ. ನನ್ನ ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ರಾಜೀನಾಮೆಯನ್ನು ಯಾರು ಒತ್ತಡದಿಂದ ನಾನು ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭಾಳ ಸ್ಟಬ್ಬನ್ ಆಗಿದ್ದರು, ನಿನ್ನ ಮಾಡುವಂಥದ್ದು ಯಾವುದೇ ಪ್ರಶ್ನೆ ಬಂದಿಲ್ಲ, ನೀನು ನಿರಪರಾಧಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನನ್ನ ಹಿತೈಷಿಗಳು ಕೂಡ ನನ್ನ ಕ್ಷೇತ್ರದಿಂದ ಭಾಳ ಜನರು ಹೇಳಿದ್ದಾರೆ, ಹಿಂಗೆ ಕೊಟ್ಬಿಟ್ರೆ ಹೆಂಗೆ ಏನಾಗುತ್ತೆ ಅಂತೇಳಿ. ಯಾವುದು ಕೂಡ ಇದಕ್ಕೆಲ್ಲ ಪೂರ್ಣವಾಗಿ ತನಿಖೆ ನಡೆಯುತ್ತೆ. ತನಿಖೆಯಲ್ಲಿ ಸತ್ಯಾಂಶ ಬಂದ ಮೇಲೆ ಮತ್ತೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಹೌದು, ಎಲ್ಲ ಕೂಡ ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಈಗಾಗಲೇ ಕೂಡ ನಾನು ಇದೇ ನನ್ನ ಕೊಠಡಿಯಲ್ಲಿನೇ ನಾನು ನಮ್ಮ MD ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಇಲ್ಲಿಂದೇ ಮಾಡಿದ್ವಿ. ಈ ಪ್ರಕರಣಕ್ಕೆ ಹಲವಾರು ತಿರುವುಗಳು ಪಡ್ತದಂತಿದೆ. ಅದನ್ನೆಲ್ಲ ಕೂಡ ತನಿಖೆಯ ರೂಪದಲ್ಲಿ ಬಂದ ಮೇಲೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಇದನ್ನು ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ. ಎಷ್ಟೇ ಪ್ರಭಾವಗಳಿದ್ದರೂ ಕೂಡ ಅವ್ರನ್ನ ಏನು ಗೊತ್ತಿಲ್ಲ ನನಗಂತೂ. ಪೆನ್ ಡ್ರೈವ್ ಅಂದರೆ ಒಂದೇ ಪೆನ್ ಡ್ರೈವ್ಗಂತೂ ಈ ರಾಜ್ಯದ ಜನರಿಗೆ ಗೊತ್ತು. ಈ ಪೆನ್ ಡ್ರೈವ್ ಬಗ್ಗೆ ನನಗಂತೂ ಗೊತ್ತಿಲ್ಲ. ತುಂಬ ಧನ್ಯವಾದಗಳು. ಕಳೆದ 10 ದಿನಗಳಿಂದ ತಾವೆಲ್ಲರೂ ಕೂಡ ಭಾಳಷ್ಟು ತಾವೆಲ್ಲರೂ ಕೂಡ ನನಗೆ ಕೋಆಪರೇಟಿವ್ ಮಾಡಿದ್ದಾರೆ. ಖಂಡಿತ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಿಟ್ಟಿದ್ದು, ವರಿಷ್ಠರ ಗಮನಕ್ಕೆ ಬಿಟ್ಟಿದ್ದು. ನಾನು ನಿರ್ದೋಷಿ ಅಂತ ಬಂದಮೇಲೆ ನನ್ನ ತಗೋತಾರೋ ಬಿಡ್ತಾರೋ ಅದನ್ನು ನಮ್ಮ ಮುಖ್ಯಮಂತ್ರಿಯವ್ರಿಗೆ ಬಿಟ್ಟಿದ್ದು. ನನಗಿಲ್ಲ, ಯಾರು ಕೂಡ ಇವತ್ತು ಮುಖ್ಯಮಂತ್ರಿಯವ್ರಿಗೆ ಯಾರನ್ನಾದರೂ ತೆಗಿಬೋದು, ಯಾರನ್ನಾದರೂ ಇಟ್ಕೋಬೋದು. ಅಂಥ ಸಂದರ್ಭದಲ್ಲಿ ನನಗೆ ಖಂಡಿತವಾಗಿ ನನಗೆ ನಂಬಿಕೆ ಇದೆ. ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಆ ಮಂತ್ರಿಮಂಡಲ ಸೇರಿಸ್ಕೊಳ್ತಾರೆ ಬಿಡೋದು ನಮ್ಮ ವರಿಷ್ಠರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.